ನಮ್ಮ ಅತ್ತೆ ಅಲ್ಲಿ ಹೋಗಿದ್ದಾರ ನೋಡು. ಮುದಿಕ್ ಮನುಷ್ಯಾಳಾಗೆ ಮನ್ಯಾಗ ಕುತ್ಕೊಂಡು ಒಂದಿಟ್ಟು ಪಲ್ಯ ಸೋಸ್ಕೊಡುದು, ಇಂಥದ್ದು ಮಾಡೋದು ಬಿಟ್ಟು ಬರೀ ಮಂದಿ ಮನೆಗೆ ಹೊಕ್ಕನಂತಾಳು. ಮತ್ತನ ನಾ ಎಲ್ಲರ ಒಂದೀಟ್ 2 ಮಿನಿಟ್ ಹೋಗುಗುಟ್ಲೆ ಅಯ್ಯಯ್ಯೋ ಮಂದಿ ಮನೆಗೆ ಹರಗ್ಯಾಡಕ ಹೊಕ್ಕಾಳ ನೋಡು ಜೈ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಾಳು. ಮನ್ಯಾಗಿನ ಎಲ್ಲ ಹಾರೇನು ನಾ ಒಬ್ಬಕ್ಕೆ ಮಾಡ್ಬೇಕು. ಪಲ್ಯನು ನಾನ ಸೋಸ್ಕೋಬೇಕು, ಅಡಿಗೆನು ನಾನ ಮಾಡ್ಬೇಕು, ಕಸಾನು ನಾನ ಹೊಡಿಬೇಕು, ಬಾಂಡಿನೂ ನಾನ ತಿಕ್ಕಬೇಕು, ಒಗ್ಯಾನು ನಾನ ಒಗಿಬೇಕು. ಒಂದ ಯಾಡ ಮತ್ತು ಆಕಳದ ಬೇರೆ ಮಾಡ್ಬೇಕು ನಾನು. ಅದೊಂದು ಮಾಡಿಬಿಟ್ಟನಿ. ಏನೋ ಒಂದಿಟ್ಟು ಹೈನಾ ಮಾಡ್ಕೊಂಡು ರೊಕ್ಕ ಮಾಡ್ಕೊಂಡ್ರಾತಂತೇಳಿ ಆಕಳ ಕಟ್ಟಿರ ಎಲ್ಲ ಬಂದು ನನ್ನ ತೆಲಿಗೆ ಸುತ್ತ ಹಾಕೋತತ್ ನೋಡು. ನನ್ನ ಗಂಡ ಎಲ್ಲಿ ಹೋಗ್ಯಾನ ನಾವು ಹರಗ್ಯಾಡಕ್ಕೆ ಹೋಗ್ಬಿಡ್ತಾನೆ. ಒಂದಿಟ್ಟು ಆಕಳ ಕಟ್ಟುದು ಬಿಚ್ಚುದು ನೀವು ತರೋದು ಇಂಥಾದರ ಮಾಡಕ್ಕೆ ಏನಕ್ಕಿದ್ದಿತ್ತು ನೋಡು ಅವಂಗ. ಯವ್ವ ಯವ್ವ ಸಾಕಾಗ್ಬಿಟ್ಟತ್ ನೋಡು ಜೀವನ ಅನ್ನೋದು. ಒಂದ ಯಾಡ ಜೀವಕ್ಕೆ ಚಿಂತಿ ಅಂತನ್ಯಾನ. ಎಲ್ಲ ನಾನು ಚಿಂತೆ ಮಾಡ್ಬೇಕು ಈ ಮನ್ಯಾಗ. ನಾನು ಬಿಟ್ರಿ ಯಾರದಾರು? ಅದಾರ ಇನ್ನಿಬ್ರು, ನಮ್ಮತ್ತಿ ನನ್ನ ಗಂಡ. ತಿನ್ನೋದು ಅಡ್ಡಾಡೋದು, ತಿನ್ನೋದು ಅಡ್ಡಾಡೋದು ಇಟ್ಟ ನೋಡು. ಮನ್ಯಾಗ ಹೆಂಗೆ ಹೊಕ್ಕತಿ ಹೆಂಗೆ ಬರ್ತತಿ ಏನು ಮಾಡ್ತೀಯ ಜೈ ಅಂತೇಳಿ ಒಂದು ಮಾತ್ರ ಕೇಳ್ತಾರ ನನ್ನ? ಕೇಳಬೇಡ್ರಿ. ತಿನ್ನಾಕೊಂದು ಕಮ್ಮಗ ಮಾಡಿಕೊಟ್ರನ ಸಾಕು ನೋಡೋರಿಗೆ. ಇನ್ನು ನನ್ನ ಮಗ ಪಾಪ ದೂರ ಇರ್ತತದು. ಓದ್ಲಿ ಅಂತೇಳಿ ನಾ ಏನು ಹೇಳಾಕ್ ಹೋಗುದಿಲ್ಲ ಅದ್ರ ಮುಂದೆ. ಆದರ ಚಂದಗೆ ಓದೆ ಮುಂದೆ ಬರಲಿ. ಏನು ಮಾಡೋದು, ನಮ್ಮ ಜೀವನ ಹಿಂಗಾಗೈತಿ. ನಮ್ಮ ಮಕ್ಕಳು ಹಿಂಗೆ ಆಗಬಾರ್ದಲ್ಲ. ಓದಿ ನೌಕರಿ ತಗೊಂಡು ದೊಡ್ಡ ಆಫೀಸರ್ ಆಗ್ಬೇಕವ. ಅದಕ್ಕೆ ಅವನ ಮುಂದೆ ಏನು ಹೇಳಾಕ್ ಹೋಗುದಿಲ್ಲ ನಾ ಇಲ್ಲಿ ಚಿಂತಿನ. ಜಯಕ್ಕ ಬರ್ರಿ ಒಳಗ. ಜಯಕ್ಕ ಬಂದಾನ. ಏನು ಮಾಡಕತ್ತಿದ್ದಿ? ಬ್ಯಾರ ಸರೋಜ ಏನಿಲ್ಲ ನೋಡ್ದ, ಮೆತ್ತಿ ಪಲ್ಯ ಸೋಸಾಕತ್ತಿದ್ನಿ. ಪಲ್ಯ ಮಾಡ್ಬೇಕಾ? ನೀನು ರಾತ್ರಿ ಸೋಸಿಟ್ಕೋದು ಮರೆತು ಹೋಗ್ಬಿಟ್ನಿವ ನಾನು. ಹಂಗೆ ಬೇಸರಾಗೈತಂತೇಳಿ ಹಂಗೆ ಮಕ್ಕೊಂಬಿಟ್ನೆ. ಅದಕ್ಕೆ ಮತ್ತೆ ಈ ಕುತ್ಕೊಂಡು ಸೋಸ್ಕೊಳಕತ್ತಿದ್ನಿ. ಒಂದಿಟ್ಟು ಬ್ಯಾಳಿ ಹಾಕಿ ಮೆತ್ತಿ ಪಲ್ಯ ಮಾಡಿರಾತಂತೇಳಿ. ಅಡಿಗೆ ಇನ್ನ ಇಲ್ಲನ ಜಾಕ್ ಹಂಗಾದ್ರೆ? ಅಡಿಗೆ ಅರ್ಧಂಬರ್ಧ ಆಗೈತಿ, ಇನ್ನು ಪೂರ್ತಿ ಮಾಡ್ಬೇಕು. ಒಂಥರ ಪಲ್ಯ ಮಾಡೀನಿ ಬೆಂಡಿಕಾಯಿ. ಅವು ಹುರಿದು ಮಾಡೋಗುಟ್ಲೆ ಇಟ ಆಗ್ಬಿಡ್ತವ ಅದು. ಇನ್ನು 3 ಮಂದಿಗೂ ಸಾಲೋದಿಲ್ಲ ಸರಿ ಅಂತೇಳಿ ಇದಟ್ಟು ಮೆತ್ತಿ ಪಲ್ಯ ಮಾಡಿದ್ರಾತಂತ ಇದನ್ನ ಸೋಸಾಕತ್ತಿದ್ ನೋಡು. ರೊಟ್ಟಿ ಇನ್ನೂ ಮಾಡಿಲ್ಲ, ಹಿಂದಾಗಡೆ ಬಡಿಬೇಕು ರೊಟ್ಟಿನ. ಅನ್ನ ಮಾಡೇನೆ, ಮತ್ತು ಹುಂಚಿ ಹುಳಿ ಹಾಕಿ ಸಾರು ಮಾಡೇನೆ, ಒಂದಿಟ್ಟು ಬೆಂಡಿಕಾಯಿ ಪಲ್ಯ ಮಾಡೇನೆ. ಇದಟ್ಟು ಮೆತ್ತಿ ಪಲ್ಯ ಮಾಡಿ ರೊಟ್ಟಿ ಬಡಿತೇನೆ ಹಿಂದಾಗಡೆ. ನಿಂದು ಸರೋಜ ಅಡಿಗೆ ಮನ್ಯಾಗಿನ ಕೆಲಸ ಆತನ ಎಲ್ಲ ಈಗ? ಜೇಕ ಎಲ್ಲ ಆಗೈತವ. ನಮ್ಮ ಮನ್ಯಾಗೇನು ಹಿಂಗಿಲ್ವ, ದಿನ ರೊಟ್ಟೆ ಬೇಕಂತೇನು ಯಾರು ಕೇಳುದಿಲ್ಲ. ನಾ ಏನು ಮಾಡ್ತಾನಲ್ಲ ಅದನ್ನು ತಿಂತಾರೆ. ನಿನ್ನೆ ಚಪಾತಿ ಮಾಡಿದ್ನಿ. ನನಗೆ ಇವತ್ತು ಯಾಕೆ ಬೇಸರಾತ, ಅದಕ್ಕೆ ಪಲಾವ್ ಮಾಡಿ ಇಟ್ಬಿಟ್ಟೆ ನೋಡುವ ನಾನು. ಮಧ್ಯಾಹ್ನಕ್ಕೆ ಒಟ್ಟು ಈಗ ತಿನ್ನುವಟ್ಟು ಏನು ರಾತ್ರಿಗೆ ಏನಾರ ಒಂದೇಟು ಮಾಡಿದ್ರಾತಂತೇಳಿ 2 ಹೊತ್ತು ಆಗುವಟ್ಟು ಒಂದು ದಬ್ರಿ ಅದೇ ಒಂದು ಕುಕ್ಕರ್ ಪಲಾವ್ ಮಾಡಿಟ್ಟನೆ. ಅದನ್ನ ತಿಂತಾರೆ ನಮ್ಮ ಮನ್ಯಾಗ. ಇದನ್ನ ಮಾಡಿಕೊಡು ಇದೇ ಬೇಕು ಅಂತ ಯಾರು ಕೇಳಂಗಿಲ್ಲ. ನಾ ಏನು ಮಾಡ್ತಾನಲ್ಲ ಅದನ್ನ ಸುಮ್ಮನೆ ತಿಂತಾರೆ. ಹಂಗಾಗಿ ನಾ ಭಾಳ ತಲೆನ ಕೆಡ್ಸ್ಕೊಕ್ ಹೋಗುದಿಲ್ಲ. ನನಗೇನು ಇಷ್ಟ ಆಕತ್ತ ಅದನ್ನ ಮಾಡ್ತಾನೆ, ತಿಂತಾರೆ, ನಾನು ತಿಂತಾನೆ ಅಷ್ಟವ ಜಯಕ್ಕ. ನೋಡ್ವಾ ಪುಣ್ಯ ಮಾಡಿ ಬಂದಿ ಬಿಡ ಸರೋಜ ನೀನು. ನೀ ಏನು ಮಾಡ್ತೀಯ ಅದನ್ನ ತಿಂತಾರಂದ್ರೆ. ನಮ್ಮ ಮನ್ಯಾಗ ಇರಾರ 3 ಮಂದಿ ಅದೇ ನಾವು. 3 ಥರ ಬೇಕು ನೋಡಿ ನಮಗೆ. ಒಂದು ಹೊತ್ತಿಗೆ ರೊಟ್ಟೆ ಬೇಕು ಯವ್ವ. ಒಂದಿನ ರೊಟ್ಟಿ ಬಡಿಲಿಲ್ಲ ಅಂದ್ರೆ ಅಯ್ಯಯ್ಯೋ ಮನ್ಯಾಗ ಏನು ಅಡಿಗೆ ಮಾಡಿಲ್ಲನಪ್ಪ ಅನ್ನಾರಂಗೆ ಹುಯ್ ಅಂತೇಳಿ ಅಂಗ್ಳಕ್ಕೆ ನಿಂದಿರ್ತಾವ ಯವ್ವ ನಮ್ಮ ಮನ್ಯಾಗ. ಅವತ್ತು ಬೇಕಾದಂಥದ್ದು ಐತೆ ಅಂದ್ರೂ ಸರೋಜ ರೊಟ್ಟಿ ಮಾಡಿ ಮುಂದಿನ ಕೆಲಸ ಮಾಡ್ಬೇಕು ನಾನು. ರೊಟ್ಟಿ ಮಾಡಲಿಲ್ಲ ಅಂದ್ರೆ ಶುರು ಆತಪ್ಪ ಮನ್ಯಾಗ ಜಗಳ ಅನ್ನೋದನ್ನ ನೋಡು. ಹಂಗೈತ್ವ ಬಾಳೆ. ಏನು ಮಾಡ್ತಿ ತಗೊಂಡ? ಹಂಗಾದ್ರೆ ಕಷ್ಟವ ಜಯಕ್ಕ. ಎಟ್ಟಂತ ಮಾಡ್ಬೇಕವ ದಿನ ಒಂದು ರೊಟ್ಟಿನ ಬ್ಯಾಸ್ರಕತ್ವ ಯವ್ವ. ಅದನ್ನ ಏನು ತಿನ್ನೋದು ದಿನ ಬೇರೆ ಬೇರೆ ತಿನ್ಬೇಕವ. ನಮಗಾಗುದಿಲ್ಲ ಬಿಡವಾ ಜಯಕ್ಕ. ನಮ್ಮ ಮನೆಯಾಗಿದೊಂದು ಕಷ್ಟ ಇಲ್ಲ ನೋಡು. ಅದು ಹೋಲ್ ಬಿಡ ಜಯಕ. ಅದು ಇದುವ ನಾವು ಟ್ರಿಪ್ಪಿಗೆ ಹೊಂಟಿದ್ದೀವಿ ಹಂಗಾರ. ನೀನು ಇನ್ನೇನು ಹೋಗೋ ಮುಂದೆ ಹೇಳ ಸರೋಜ ನನಗೂ ಅಂದಿದ್ದೆಲ್ಲ. ಅದಕ್ಕೆ ಬರ್ತಾಳೆ ಅಂತ ಕೇಳಾಕ್ ಬಂದಿದ್ನಿ ನಾನು. ಬರ್ತೀಯನ ಹೆಂಗ? ಹೌದಾ, ಯಾವ ಊರಿಗೆ ಹೊಂಟಿರೆ? ಧರ್ಮಸ್ಥಳ, ಮುರುಡೇಶ್ವರ, ಗೋಕರ್ಣ, ಇಡುಗುಂಜಿ ಒಟ್ಟು ಅತ್ತಾಗ ಎಷ್ಟು ಊರಕ್ಕವಲ್ಲ ಅಟ್ಟು ಅಡ್ಡಾಡ್ಕೊಂಡು ಬಂದ್ರಾತು. ಖಾಲಿ ಅದೇವ ಮನ್ಯಾಗ ಅಂತೇಳಿ ನಾನು ಪ್ಲ್ಯಾನ್ ಮಾಡಕತ್ತಿದ್ನೆ. ಅದಕ್ಕೆ ಬರ್ತಾಳನ ಹೆಂಗ ಅಂತ ಕೇಳಾಕ್ ಬಂದ್ಯಾನ. ನೀನು ಹೋಗ್ಬೇಕು ಬರ್ತಾನಂದ್ರೆ ನೀನು ಹೋಗ್ಬೇಕಿನ್ ಹಿಡ್ದ ಸೇರಿಸಿ ಲೆಕ್ಕ ಮಾಡ್ತಾನೆ ನಾನು. ಒಂದು ಗಾಡಿ ಮಾಡಿಬಿಡುನ್ರಿ. ಬಸ್ ಆದ್ರೆ ಸರಿ ಆಗುದಿಲ್ಲ ಜಯಕ್ಕ. ಗದ್ಲು ನಿರ್ತಾವ ಹೊಳ್ಳೆ ನಮ್ಮ ಟೈಮಿಗೆ ಸಿಗುದಿಲ್ಲವು. ಅದಕ್ಕೆ ಗಾಡಿ ಮಾಡ್ಕೊಂಡು ಹೋಗುಣ್ರಿ. ಬರೋಬ್ಬರಿ ಎಲ್ಲ ಊರ್ನು ಕರೆಕ್ಟ್ ಟೈಮಿಗೆ ಇದನ್ನ ಮಾಡ್ಕೊಂಡು ಬರ್ಬೋದು ಅಂತ. ಕೈಯಾನ್ ಗಾಡಿ ಆಕತ್ತೆ, ಹೆಚ್ಚಿಗೆ ಊರ್ನು ನೋಡ್ಬೋದು. ನೋಡೋಣ ಎಷ್ಟು ಮಂದಿ ಬರ್ತಾರ ಅಂತ ಲೆಕ್ಕ ಹಾಕಿ ಆಮೇಲೆ ರೊಕ್ಕ ಎಟ್ಟೆಟಾಕತ್ತೆ ಅಂತೇಳಿ ಹಂಚಾಕ್ ಬರ್ತೈತಿ. ನಮ್ಮ ಓನ್ಯಾಗ ಈಗ 4-5 ಮಂದಿ ರೆಡಿ ಅದಾರ. ನನ್ನ ಒಬ್ಬಾಕಿನ ಹಿಡ್ಕೊಂಡ್ರೆ 6 ಮಂದಿ ಅಕ್ಕಾರ. ಮತ್ತು ನೀನು ಹೇಳಂದಿದ್ದೆಲ್ಲ ಅದಕ್ಕಂತ ಹೇಳಾಕ್ ಬಂದ್ ನಾನು. ನೀ ಒಬ್ಬಕ್ಕೆ ಬಂದ್ರೆ 7 ಅಕ್ಕಾರ. ಮತ್ತೆ ಯಾರ್ಯಾರು ಬರ್ತಾರ ಕೇಳೋಣ. ಒಂದು 10-12 ಮಂದಿ ಆದ್ರಂದ್ರೆ ಹೋಗಿ ಬಂದ್ಬಿಡೋಣಂತ. ಹೌದನ ಗಾಡಿಯನು? ಯಾರ್ಯಾರು ಬರ್ತಾರ ಈಗ ನಿಮ್ಮ ಓನ್ಯಾಗ? ನಾನು ಬೇಕೇ ಜೇಕ. ಆ ಶೈಲವ್ ಬರ್ತಾನಂದಾಳೆ, ಸುವರ್ಣವ್ ಬರ್ತಾನಂದಾಳೆ, ಆಮೇಲೆ ಮಲ್ಲವಕ್ಕ ಬರ್ತಾನಂದಾಳೆ, ಮತ್ತು ಮಂಜವ್ವ, ಗಂಗವ್ವ, ರೂಪವ್ವ ಇಟ್ರು ಬರ್ತಾನಂದಾರ ನೋಡು. ನಿಂದೊಬ್ಬಕ್ಕಿದ್ ಲೆಕ್ಕ ಹಿಡಿ ಅಂದ್ರೆ ಹಿಡ್ಕೊತಾನ. ಮತ್ತೆ ಉಳ್ದಾರ ಹೇಳುನು ಯಾರ್ಯಾರು ಬರ್ತಾರ ಅಂತೇಳಿ. ಅಟ್ರು ಕೂಡ ಹೋಗಿ ಬಂದ್ರಾತಂತ. ಏನ್ ಭಾಳ ಏನ್ ಬರುದಿಲ್ಲ ಖರ್ಚು. ಗಾಡಿ ದಟ್ಟು ಕೊಡ್ಬೇಕು ನೋಡು. ಊಟ ಅಂತೂ ಎಲ್ಲಾ ದೇವಸ್ಥಾನದಾಗ ಫ್ರೀ ಇರ್ತೈತೆ. ಎಲ್ಲೆಲ್ಲಿ ಊಟ ಇರ್ತೈತೆ ಅಲ್ಲೆಲ್ಲಿ ಊಟ ಮಾಡೋದೈತಿ, ನೋಡೋದೈತಿ, ಗಾಡಿ ಹತ್ತದೈತಿ. ಅಟ್ಟ ಮಾಡುಣ್ರಿ. ಗಾಡಿ ದಟ್ಟ ಬರ್ತೈತಿ. ಹೆಂಗ್ ಮಾಡಕ್ ಜೇಕ? ಬರ್ತೀಯನ ನೀನು ಹಂಗಾರ? ಬರ್ಬೇಕಿತ್ತು ಸರೋಜ, ಆದ್ರೆ ಈಗ ಆಗುದಿಲ್ಲ ಬಿಡವಾ. ಹೋಗಿ ಬರ್ರಿ ನೀವು. ಮತ್ತಿನ್ನೊಮ್ಮೆ ಯಾವಾಗಾರ ಹೋಗಬೇಕಾದ್ರೆ ನೋಡ್ತಾನಂತ ನಾನು.
ಅಯ್ಯಯ್ಯ, ಹೋದ ತಾನು ಹಂಗ ಅಂದಿದ್ವಾ ನೀನು. ಇನ್ನೊಮ್ಮೆ ಹೋಗಬೇಕಾದ್ರೆ ಕರಿ ಅಂದಿದ್ದಿ, ಮತ್ತೆ ಅದಕ್ಕಂತ ಹೇಳಾಕ್ ಬನ್ನಿ ನಾನು. ಬರ್ಬೇಕಿಲ್ಲೋ, ಹೋಗಿ ಬರುನಂತ. ನೀನು ಎಲ್ಲಿ ಹೋಗೇ ಇಲ್ಲಿಗ ಬಾ ದಿನ ಆತ. ಈಗಾರ ಏನೈತಿ ಕೆಲಸ ಮನ್ಯಾಗ? ಮನ್ಯಾಗ ಇರುದಿಲ್ಲ, ಹೊಲ್ದಾಗ ಕೆಲಸ ಇಲ್ಲ ಏನಿಲ್ಲ. ಮಳಿ ಬಿದ್ದಿಂದ ಮತ್ತೆ ಹೊಲ್ದಾಗಿನ ಕೆಲಸ ಎಲ್ಲ ಚಲೋ ಆಗೋದು. ಅಲ್ಲಿ ಮಟ ಏನ್ ಮಾಡ್ತಿ? ಬಾ ಹೋಗಿ ಬರುನಂತ ಅಟ್ರು ಕೂಡಿ. ಹೊಲದಾಗೇನು ಕೆಲಸ ಇಲ್ಲ ಬಿಡು, ಮನ್ಯಾಗ ಇರುದು. ಆದ್ರೂ ಈಗ ಆಗುದಿಲ್ಲ ಬಿಡುವ. ಮನ್ಯಾಗ ನಾ ಇಲ್ಲಿಲ್ಲ ಅಂದ್ರೆ ಏನು ನಡೀದಿಲ್ಲ ಯವ್ವ. ಅದ್ರಾಗ ಬೇರೆ ಆಕಳ ಒಂದು ಕಟ್ಟಿಬಿಟ್ಟನಿ. ಮತ್ತು ಅದನ್ನ ಹಿಂಡುದು, ಆಕಳ ಮೇಯಿಸುದು ಅದು ಯಾರು ಮಾಡ್ತಾರೋ ಅದೆಲ್ಲ ಗಾವ್ ಆಗುದಿಲ್ಲ ನಮ್ಮ ಅತ್ತಿಗೆ ನನ್ನ ಗಂಡಗ. ಬ್ಯಾಡ ತಗೋ, ಹೋಗಿ ಬಂದ್ಬಿಡ್ರಿ ನೀವು. ನಾ ಮತ್ತೆ ಇನ್ನೊಮ್ಮೆ ಯಾವಾಗಾರ ಎಲ್ಲಾರ ಬೇರೆ ಕಡೆ ಹೋಗಬೇಕಾದ್ರೆ ಬರ್ತಾನಂತ. ಮನ್ಯಾನ್ ಕೆಲಸ ಇಲ್ಲೋ, ಅದೊಂದು ಆಕಳ ಕೆಲಸ. ನಿಮ್ಮ ಅತ್ತಿ ಮನ್ಯಾಗ ಅಡಿಗೆ ಅದು ಮಾಡ್ಕೊತಾಳ, ನಿನ್ ಗಂಡ ಆಕಳ ನೋಡ್ಕೊತಾರು. ಅದ್ರಾಗ ಏನೈತಿ, ಬಾ ಹೋಗಿ ಬರುನಂತ. ಏನ್ ಆಗುದಿಲ್ಲ, ಏನ್ 2-3 ದಿನ ಹಿಡಿತೈತೆ ಅಷ್ಟೇ. ಏನ್ ನಡೀತೈತೆ ಬಾ ರಜೆ ಅಕ್ಕ. ಬ್ಯಾಡವಾ ಸರೋಜ, 2-3 ದಿನಗಟ್ಲೆ ಮನಿ ಬಿಟ್ಟು ಬರಕ್ ಆಗುದಿಲ್ಲವ. ಇನ್ನ ಮುಂಜಾನೆ ಹೋಗಿ ಸಂಜೆಗೆ ಬರೋದಾಗಿದ್ರ ನಾನು ಬಿಟ್ಟು ಬರ್ತಿದ್ನಿ. ನಡಿತೈತ್ ಬಿಡು, ಬರ್ತೇವೆ ಲಗುನ ಅಂತೇಳಿ. ಈಗ ಹೋಗಿಂದ 3 ದಿನ ಹಿಡಿತೈತೆ, 4 ದಿನ ಹಿಡಿತೈತೆ. ಮತ್ತೆ ಹೇಳಕ್ ಬರುದಿಲ್ಲ ಎಲ್ಲಾರು ಹೋಗಿಂದ. ಮತ್ತೆ ಯಾವ್ದಾರ ಒಂದು ಹೆಚ್ಚಿಗೆ ದೇವಸ್ಥಾನ ನೋಡು ನಡ್ರಿ ಅಂದಿಂದ ಹೋಗಿರ್ತೇವೆ, ಮತ್ತೆ ನೋಡಕ್ ಹೋಗಬೇಕಾಕತಿ. ಅದಕ್ಕೆ ಬೇಡ ಹೊತ್ತಕತಿ. ಬ್ಯಾಡ ತಗೋ, ನಾ ಇನ್ನೊಮ್ಮೆ ಯಾವಾಗಾರ ಬೇರೆ ಕಡೆ ಎಲ್ಲಾರು ಹೋಗಬೇಕಾದ್ರೆ ಬರ್ತೇನಂತೆ. ಈಗ ಆಗುದಿಲ್ಲ ತಗೋ, ನೀವು ಹೋಗಿ ಬರ್ರಿ. ಹಂಗಂತೀಯ ಜೇಕ? ಆತ್ ತಗೋರ್ವ ಹಂಗಾರ. ನಾ ಬಾ ನೀವು ಅಲ್ಲಿ ಅಂತಿ ಇರಾನ್ ತಗೋ. ನಮ್ಮ ಓನ್ಯಾನರ್ಗೆ ಹೇಳ್ತೇನೆ, ಇನ್ನೊಂದು ಈಗ 6 ಮಂದಿ ಆಗೇವಿ. ಇನ್ನೊಂದು 5-6 ಮಂದಿನ ಹೆಂಗಾರ ಮಾಡಿ ಮೇಳ ಮಾಡ್ಕೊಂಡು ನಾವು ಹೋಗಿ ಬರ್ತೇವೆ ತಗೋ ಹಂಗಾರ. ಅಷ್ಟು ಮಾಡ್ರಿ. ತಗೋರ ಜೇಕ, ಹೊಕ್ಕನ್ ನಾನು. ಈ ಕುಂದರ ಸರೋಜ, ಕೆಲಸ ಎಲ್ಲ ಆಗೈತಂತಿ, ಅಡಿಗೆದು ಆಗೈತಂತಿ. ಈಗೇನ್ ಮಾಡ್ತಿ, ಮನಿಗೆ ಹೋಗಿ ಕುಂದರ. ಇಲ್ಲ ಜಾಕ, ಒಂದಿಟ್ಟು ಊರಿಗೆ ಹೋಗ್ಬೇಕು. ನಮ್ಮ ಅಕ್ಕನಂತೆಕ ಫೋನ್ ಹಚ್ಚಿದ್ಲ ನಮ್ಮ ಅಕ್ಕ. ಬಾರ ತಂಗಿ, ಒಂದಿಟ್ಟ ಕೆಲಸ ಐತಂತೇಳಿ ಅದಕ್ಕೆ ಹೋಗ್ಬೇಕ. ಅದ್ರೊಳಗ ನೀನು ಕೇಳಿ ಹೋದ್ರಾತಂತೇಳಿ ಬನ್ನಿ ನಾನು. ಬರ್ತಾನಂತ ತಗೋ ಮತ್ತೆ ಹೊಕ್ಕನೀಗ. ಆಯ್ತು ತಗೋರ ಸರೋಜ. ಜಾಕ, ಏನ್ ಮಾಡಾಕತ್ತಿ? ಸರೋಜ್ ಬಂದಿದ್ಲಲ್ಲ ಮನಿಗೆ, ಏನ ಕೇಳಾಕತ್ತಿದ್ಲು. ನೀ ಏನ ಹೇಳಾಕತ್ತಿದ್ದಿ? ಏನ್ ಮ್ಯಾಟರ್ ಅಂತ? ನೀ ಯಾವಾಗ ಬಂದಿಲ್ಲ? ಈಗಿದನ ಹೋದ್ಲಕಿ. ಅಟ್ಲಗು ಗೊತ್ತಾತ ಆಕಿ ನಮ್ಮ ಮನಿಗೆ ಬಂದಿದ್ ನಿನಗ? ಅಯ್ಯ, ಆಕಿ ಬಂದ್ಲಲ್ಲ ಅವಾಗ ಬಂದನ್ನಿ. ಆಕಿ ಹಿಂದಿಂದ ಅಲ್ಲೇ ಗಾಡಿ ಮರಿಗೆ ನಿಂತಿದ್ನಿ. ಏನ್ ಮಾತಾಡ್ತಾಳ ಅಂತೇಳಿ. ಏನ ಜೋರಾಗೆ ಮಾತಾಡ್ಲಿಲ್ವಾ ನೀವಿಬ್ರು? ಗುನು ಗುನು ಗುಸು ಗುಸು ಪಿಸು ಪಿಸು ಮಾಡಾಕತ್ತಿದ್ರಿ. ನೆಟ್ಗ ಕೇಳಿಸ್ಲಿಲ್ಲ. ನಾನು ಇಲ್ಲೇ ಒಗ್ಯಾಕ ಹೊಂಟಿದ್ನಿ ಅರ್ಬಿ ತಗೊಂಡು. ಇದಕ್ಕೆ ಕೆರಿ ಹೋದ್ರಾತಂತೇಳಿ ಆಕಿ ಬಂದ್ಲ ನಿಮ್ಮ ಮನಿಗೆ. ಅದಕ್ಕೆ ಎದಕ್ ಬಂದ್ಲ ಜಯಕ್ಕನಂತೇಕಂತೇಳಿ ಆಕಿ ಹಿಂದಿಂದ ಬಂದು ನಿಂತಿದ್ನಿ ನಾನು. ಈಗ ಆಕಿ ಹೊರಗೆ ಹೋದ್ಲ. ಈಗ ನಾನು ಅಲ್ಲೇ ಹಿತ್ಲಾಗ ಅರ್ಬಿ ಇಟ್ಟು ಈತ ಬಂದ್ ನೋಡು ಒಳಗ. ಅದು ಬಿಡು, ಏನ್ ಮಾತಾಡತಿದ್ರಿ ಇಬ್ರು? ನಿನ್ ಬಗ್ಗೆನ ಹೇಳಾಕತ್ತಿದ್ಲು ಆಕಿ. ಏನ ನಿಂದು ನಿನ್ ಗಂಡಂದು. ಏನು ನಂದು ಹೇಳಾಕತ್ತಿದ್ಲಾ? ಏನ್ ಹೇಳಾಕತ್ತಿದ್ಲು? ನಂದು ನನ್ ಗಂಡಂದು ಏನ್ ಹೇಳಾಕತ್ತಿದ್ಲು? ನಾವೇನ್ ಮಾಡೇವಂತ? ಏನದ ಹೇಳ ಜಾಕ, ಏನದ? ಅದಕ್ಕ ಅಂತ ನಾನು ಇಟ್ಟು ಕದ್ಲಿ ಏನ್ ಮಾತಾಡಕತ್ತಾಳಕಿ ಅಂತೇಳಿ ಬಂದ ಇಲ್ಲಿ ಚಾಡ ಮಾತಾಡಕತ್ತಿದ್ಲನ. ಹೇಳಿಲಿ ಏನ್ ಹೇಳಾಕತ್ತಿದ್ಲಕಿ, ಹೇಳಬೇಕ ಜಾಕ ನೀನು. ಪಿನ್ ಟು ಪಿನ್ ಹೇಳ್ಬೇಕು ನನಗೆ ನೀ. ಈಗ ನಾ ಹೋಗಿ ಕೇಳಬೇಕಾಕಿನ. ನಂದೇನ್ ಮಾತಾಡ್ತಾಳಕಿ? ಆಕಿಗೆ ಎದಕ್ ಬೇಕಂತ ನನ್ನ ಸುದ್ದಿ? ಎದಕ್ ಬೇಕಂತಕಿಗೆ ಅದನ್ನ ತಗೊಂಡ್ ಏನ್ ಮಾಡ್ತಾ ಅಂತ? ಈಕೆ ಯಾರು ನನಗ? ಏನ್ ಸಂಬಂಧ ಆಗ್ಬೇಕ, ಸಾಟಿ ಆಗ್ಬೇಕ? ಈಕೆ ಯಾವೇಕೆ ನನ್ ಬಗ್ಗೆ ಮಾತಾಡಕ? ಏನ್ ಅಂದ್ಲಕಿ ಹೇಳ್ ಜಾಕ, ನೀ ಹೇಳಬೇಕಾ ಈಗ? ಸಮಾಧಾನ ಸಮಾಧಾನ ನಿರ್ಮಲ. ಅಯ್ಯೋ ಅಟ್ಯಾಕ್ ಸಿಟ್ ಮಾಡ್ಕೋತೀಯ ಯವ್ವ. ನಾವೆದಕ್ ನಿನ್ ಮಾತಾಡಕ್ ಹೋಗುನು? ನಿಂದ ಅಲ್ ಬಿಡಯವ್ವ. ನಾ ಹಂಗ ಸುಳ್ಳ ಅನ್ನಿ ನಿನಗ? ನೀನು ಅಷ್ಟು ಇದರಿಂದ ಬಂದಿದ್ದೆಲ್ ಓಡಿ ಏನ್ ಮಾತಾಡತಿದ್ರಿ ಅಂತೇಳಿ ಕೇಳಾಕ. ಅದಕ್ಕೆ ನಿಂದ ಮಾತಾಡಕತ್ತೇವಂದ್ರ ಏನಂತಾಳ ಅಂತ ನೋಡಾಕ ಹಂಗನ್ ನಾನು. ನಿಂದೇನ್ ಮಾತಾಡಕತ್ತಿದ್ದಿಲ್ಲ, ನಾವು ಸಮಾಧಾನ ಮಾಡ್ಕೊ ನೀನು. ಕರೆಗೋಜೆ ಅಕ್ಕ. ಇಲ್ಲಿಲ್ಲ, ನಂದೇ ಏನ ಬಂದು ಹೇಳಿರ್ತಾಳಕಿ ಬೆಂಡ್ಲಿ. ಆಕಿದು ಭಾಳ ಆಗೈತಿ, ಆ ಬಾರಿದು ಭಾಳ ಆಗೈತಿ. ಒಂದ ದಿನ ಇಬ್ಬರಿಗೆ ಚಂದಗೆ ಹೇಳ್ಬೇಕಾಗೈತೆ ಅವ್ರಿಗೆ. ಹೇಳ್ತಾನೆ. ಅದೆಲ್ಲ ಬಿಡು ನೀನು. ನೀನು ನನ್ನ ಸಮಾಧಾನಕ್ಕೆ ಏನೇನಾರ ಹೇಳಕ್ ಹೋಗ್ಬೇಡ. ಆಕಿ ಏನ್ ಅಂದ್ಲು ಕರೆಕ್ಟಾಗಿ ಅಂತೇಳಿ ನನಗೆ ಹೇಳ್ಬೇಕು ನೀ ಈಗ. ಏನ್ ಮಾತಾಡಿದ್ರಿ ನೀವಿಬ್ರು ನಂದು ಚಾಡ? ನನಗೆ ಗೊತ್ತಾಗತ್ತೆ ಅಕ್ಕ ಈಗ. ಹೌದಾ? ಹೌದು. ನಮಗೇನ್ ಮಾಡಕ್ ಕೆಲಸ ಬಗಸಿ ಏನಿಲ್ಲ ನೋಡು. ಚಾಡ ಮಾತಾಡ್ಕೊಂತ ಕುಂತ ಬಿಡ್ತೇವಿ. ನೀವೊಬ್ಬಕ್ಕೆ ತ್ರಿಪುರ ಸುಂದ್ರಿ ಓನ್ಯಾಗ ಮತ್ ನಿಂದ ವಿಷಯ ಮಾತಾಡ್ಕೊಂತ ಕುಂತ ಬಿಡ್ತೇವೆ ನಾವು. ಹಂಗ್ಯಾಕಂತೀಯ ಜಯಕ್ಕ? ಮತ್ತಿನ್ನೇನ? ನಾ ಸುಮ್ಮನೆ ನಿನ್ನ ಕಾಡ್ಸಾಕ್ ಹಂಗೆ ಹೇಳಿನಿ, ನಿಂದ ಮಾತಾಡಕತ್ತಿದ್ದೀವಿ ಅಂತೇಳಿ. ಹೋಗ ಯವ್ವ, ನಿಂದ ಎದಕ್ ಮಾತಾಡಕ್ ಹೋಗುನು? ಆಕೇನ ಕೇಳಿಳು, ನಾ ಏನ ಹೇಳಿ ಕಳ್ಸೀನಿ. ಅದೇನ ಇದಕ್ಕೆ ಹೊಂಟಾರಂತ ನೋಡು, ಟ್ರಿಪ್ಪಿಗೆ. ಧರ್ಮಸ್ಥಳ, ಅವು ಗೋಕರ್ಣ, ಮುರುಡೇಶ್ವರ ಆತ ಹೊಂಟಾರಂತ ಗಾಡಿ ಮಾಡ್ಕೊಂಡು. ಬರ್ತೀನಿ ಅಂತ ಕೇಳಾಕ್ ಬಂದಿದ್ದು. ನನಗಾಗುದಿಲ್ವಾ ಅಂತ ಹೇಳಿ ಕಳ್ಸೀನಿ. ಅಟ್ಟ ಮಾತಾಡೆ ನೋಡು, ಬೇರೆ ಏನು ಮಾತಾಡಿಲ್ಲ. ಕರೆಗುಣ ಜಯಕ್ಕ? ಹೂನ, ಕರೆಯಗು ಕಾಳೋಗು ಎಲ್ಲದಕ್ಕೂ. ಯವ್ವ, ಎದಕ್ ತಿಳಿ ತಿನ್ನಾಕತ್ತಿ ಏನ್ ನಿರ್ಮಿ? ನಂದ ನನಗೆ ಸಾಕಾಗೈತಿಲಿ, ಕೆರ್ಕೊಳಾಕು ಪುರ್ಸೊತ್ತಿಲ್ಲ. ಅಡಿಗೆ ಮಾಡ್ಬೇಕು, ಇನ್ನು ಕಸ ಹೊಡಿಬೇಕು, ಬಾಂಡೆ ತಿಕ್ಕಬೇಕು, ಒಗ್ಯಾನ ಮಾಡ್ಬೇಕು. ಒಂದ ಯಾಡ ನನಗ ರಗಡು ಹಾರೆ ಹೊಟ್ಟೆ ತಲ್ಲಿ. ನಾನು ಗೂಡಿ ಹಾಲೆ ಗುಡಿಸ್ಲಕ್ಕಾಲಿ ಅಂತ ಕುಂತಾನಿ. ನೀ ಹೋಗ್ಬೇಕತ್ತಾಗ ಕರೆಗೂ ಕಾಳೋಗು ಅಂತೇಳಿ ಅದನ್ನ ಮಾತಾಡೇವೇವ. ಪ್ರವಾಸಕ್ಕೆ ಹೊಂಟೇವಿ ಬಾ ಅಂತ ಕರೆಯಾಕ್ ಬಂದಿದ್ಲು, ನಾವು ಅಲ್ಲಿ ಅಂತ ಹೇಳಿ ಕಳ್ಸಿನಿ. ಬೇಕಂದ್ರೆ ಹಿಂದಿಂದ ಹೋಗಿ ಕೇಳ್ಕೊಂಡ್ರ ಬರೋಗತ್ತಾಗ ತಲಿ ಕೆಡ್ಸಾಕ. ನಂದೆದ ತಲಿ ತಿನ್ನಾಕತ್ತಿ ಇಲ್ಲಿ. ಆತ್ ಬಿಡ್ ಜಾಕ, ನೀಟ್ ಹೇಳಾಕತ್ತಿ ಅಂದ್ರೆ ನಂಬತಾನೆ ನಾನು. ಪ್ರವಾಸಕ್ಕೆ ಹೊಂಟಾರಂತಾನ? ಯಾರ್ಯಾರು ಹೊಂಟಾರು, ಯಾವಾಗ ಹೊಂಟಾರು, ಎಲ್ಲೆಲ್ಲಿ ಹೊಂಟಾರು, ಹೆಂಗ್ ಹೊಂಟಾರು, ಎದ್ರಾಗ ಹೊಂಟಾರು? ಯವ್ವ ದೇವ್ರೆ, ಇಟ್ಟೆಲ್ಲ ಕೇಳಿಲ್ವಾ ನಾನು? ಯಾರ್ಯಾರು ಹೆಂಗ್ ಹೊಂಟೇರಿ ಏನು ಅಂತೇಳಿ? ಆಕಿ ಏನು ಕೇಳಿರಲ್ಲ.
ಅದಕ್ಕೆ ನನಗೆ ಅಕ್ಕತೆ ಇಲ್ಲ ಅಂತ ಹೇಳಿ ಕಳ್ಸಿನಿ ಅಷ್ಟ. ಗಾಡಿ ಮಾಡ್ಕೊಂಡ ಹೊಂಟಾರಂತ ನೋಡು ಅವ್ರು ಓಣ್ಯಾನಾರ. ನೀನು ಬರ್ತೀನ ಅಂತ ಕೇಳಾಕ್ ಬಂದಿದ್ಲು. ನನಗೆ ಆಗೋದಿಲ್ವಾ ಅಂತ ಅನ್ಯಾನ. ನೀವು ಅಕ್ಕಿಯನ ಹೋಗೋದಿದ್ರ ಅವ್ರ ಮನೆಗೆ ಹೋಗಿ ಕೇಳೋಕು. ಯಾರ್ಯಾರು ಎಲ್ಲೆಲ್ಲಿ ಹೆಂಗಂಗ ಎದ್ರಾಗ ಏನು ಎಂತ ಅಂತ ಎಲ್ಲ ಹೇಳ್ತಾರ. ಹೋಗೋದಿದ್ರ ಅವ್ರನ್ನ ಕೇಳ್ಬಿಡು. ನನಗಂತೂ ಏನು ಗೊತ್ತಿಲ್ಲ. ನನಗೆ ಗೊತ್ತಿರೋದು ಇಟ್ಟ. ಒಗೈವ ಜಾಕ ನಾ ಎಲ್ಲಿ ಹೋಗಾಕ್ ಹೋಗ್ಲಿ. ಅಲ್ಲ, ಬಸ್ಸು ಫ್ರೀ ಅದಾವು. ಪುಗ್ಶೆಟ್ಟಿ ಹೋಗಿ ಪುಗ್ಶೆಟ್ಟಿ ಬರ್ತೇವೆ. ಗಾಡಿ ಮಾಡ್ಕೊಂಡು ಹೋಗೋದಂತ ಅದೇನೈತಿ? ಗಾಡಿ ರೊಕ್ಕ ಬಿಡಾಕ್ ಸುಳ್ಳ ಇಲ್ಲ ಯವ್ವ, ನಾ ಹೋಗುದಿಲ್ ಬಿಡು. ಆಧಾರ್ ಕಾರ್ಡ್ ಇರಾಕಾಗ್ಲಿ, ರೊಕ್ಕ ಕೊಟ್ಟು ಹೋಗುವಂತ ಅದೇನೈತಿ? ಫ್ರೀ ಹೋಗಿ ಫ್ರೀ ಬರ್ಬೋದ್ವಾ. ಇವ್ರು ಗಾಡಿ ಮಾಡ್ಕೊಂಡು ಹೊಂಟಾರಂತ. ರೊಕ್ಕ ಹೆಚ್ಚಾಗಿ ಇವ್ರಿಗೆ ಅದಕ್ಕೆ ಮಾಡಾಕತ್ತಾರ ಇವ್ರು. ಏನಾತ್ರೆ? ಯಾರಿಗೆ ರೊಕ್ಕ ಹೆಚ್ಚಾಗ್ಯಾವು? ಏನ್ ಮಾಡಾಕತ್ತಾರು? ಅಯ್ಯ ಮತ್ಯಾರಿಗೆ ಗಿರ್ಜಕ್ಕ? ಅದ ಸರೋಜ ದಾಳಲಕ್ಕಿ. ಸರೋಜಿ ಮಾತು ಕೇಳ್ಕೊಂತ ಅವ್ರು ಓನ್ಯಾನಾರ ಕುಣಿತಾರಲ್ಲ ಅವ್ರಿಗೆ. ಮತ್ಯಾರಿಗೆ? ಅಲ್ಲ, ಆಧಾರ್ ಕಾರ್ಡ್ ಫ್ರೀ ಅದಾವು. ಅಲ್ಲೆಲ್ಲೇ ಪ್ರವಾಸಕ್ಕೆ ಹೊಂಟಾರಂತ. ಸುಮ್ಮ ಬಸ್ಸಿಗೆ ಹೋಗಿ ಬಸ್ಸಿಗೆ ಬರ್ಬೇಕಲ್ಲ, ಗಾಡಿ ಮಾಡ್ಕೊಂಡು ಹೊಂಟಾವಂತ. ರೊಕ್ಕ ಹೆಚ್ಚಾದಂಗಿಲ್ಲ ಮತ್ತ ಅದಕ್ಕೆ ಮಾಡಾಕತ್ತಾರ ಇವ್ರು. ಹೌದಂತಾಳೆ. ನನಗೂ ಸುದ್ದಿ ಬಂತಿದ್ದು. ಆಕಿ ರೂಪಕ್ಕ ಆಕಿ ಹೊಂಟಾಳಂತ ಅವ್ರು ಕೂಡ. ಆಕಿನ ನೀನು ಭೇಟಿ ಆಗಿದ್ಲು ಅಲ್ಲಿ ನೀರಿನ ಟ್ಯಾಂಕ್ನ್ಯಾಗ ಅನ್ನಕತ್ತಿದ್ಲು. ನನ್ನ ಕೇಳಿಬಿಡು ಬರ್ತೀನಿ ಅಂತೇಳಿ. ನಾವ್ ಅಲ್ಲಿ ಅನ್ವಾ ಇವ್ವ. ನೀನು ಕರೆಯಾಕ್ ಬಂದಿದ್ಲನ ಈಗ ಸರೋಜಾ ಜಯಕ್ಕ? ಬಂದಿದ್ಲ ಗಿರ್ಜಕ್ಕ ಕೇಳಾಕಂತೇಳಿ. ನಾನು ಆಗುದಿಲ್ ಬಿಡ್ವಾ, 3-4 ದಿನದ ಗಟ್ಲೆ ಕೆಲಸದ ಮನ್ಯಾಗಂತ ಹೇಳಿ ಕಳ್ಸಿನಿ. ಅನ್ನಕತ್ತಿದ್ಲಾಳ ರೂಪಕ್ಕ. ಸರೋಜಾ ಕೇಳತನಂದಾಳ ಜಯಕ್ಕನ. ಆಕಿ ಬರ್ತಾಳು. ನೀನು ಬಾರ ಗಿರ್ಜಕ್ಕ, ನಿಮ್ ಗೆಳತ್ಯಾರ ಅಟ್ರು ಕೂಡ ಬರ್ತೀರಿ. ನಾವು ನಮ್ಮ ಓನ್ಯಾಗ ಒಂದು 5-6 ಮಂದಿ ಆಗೇವಿ. ಅಟ್ರು ಕೂಡ ಹೋಗಿ ಬರೋನ್ ಬರ್ರಿ. ಹೊಲ್ದಾಗೇನು ಕೆಲಸ ಇಲ್ಲಿ ಖಾಲಿ ಅದೇವಿ ಅಂತ ಅನ್ನಕತ್ತಿದ್ಲು. ಗಿರ್ಜಕ್ಕ ಎಲ್ಲಿ ಹೋಗಿ ಗಾಡಿಗೆ ರೊಕ್ಕ ಹಾಕಿ ಅದಕ್ಕೆ ಹೋಗ್ಬೇಕಂತ ನಾನು. ಫ್ರೀ ಹೋಗಿ ಫ್ರೀ ಬರೋದಾದ್ರೆ ಹೋಗ್ಬೋದು. ಗಾಡಿ ರೊಕ್ಕ ಅಂದ್ರೆ ತುಸ ಬರ್ತತನ ಈಗ 4-5 ದಿನಕ್ಕಂದ್ರೆ. ಏನೇ ಇಲ್ಲಂದ್ರೂ 3-4 ಸಾವಿರ ರೂಪಾಯಿ ಬರ್ತತಿ. ಅಷ್ಟೇ ಖರ್ಚು ಮಾಡ್ಬೇಕಂತ ನಾನು. ನಾನು ಅದ ಯೋಚನೆ ಮಾಡಿ ಅಲ್ಲಿ ಅನ್ನಿ. ಅಲ್ಲ, ಫ್ರೀ ಬಸ್ ಅದಾವು ಇಲ್ಲಿಂದ ಅಲ್ಲಿಗೆ. ಇಲ್ಲಿ ಹತ್ತಿರ ಹೋಗಿ ಅಲ್ಲಿ ಇಳಿತೇವಿ. ಪುಕ್ಷಟ್ಟಿ ಒಳಗೆ ಹಾಕ್ಯೇವಿ. ಗಾಡಿ ರೊಕ್ಕ ಕೊಟ್ಟು ಯಾಕೆ ಹೋಗ್ಬೇಕಂತ? ಬಸ್ ಗದ್ಲದ ಅಣ್ಣಾಕ ಮೊದ್ಲು ಇರ್ತಾವ ಗದ್ಲ. ಏನು ಕಾರ್ ಗಡ್ಯಾಗ ಅಡ್ಡಾಡ್ತೇವೆ ನಾವೇನು ದಿನ ಇಲ್ಲಿ ಎದಕ್ಕರ ಧಾರವಾಡ್ಕೋದು ಹೋಗ್ಬೇಕಾದ್ರೆ ಗದ್ಲಿದ್ದ ಬಸ್ನಾಗ ಹಾಕ್ಯೇವಿ. ಇಲ್ಲ ಅದ್ರಾಗ ಒಂದಿಟ್ಟು ಗುದ್ದಾಡ್ಕೊಂತ ಜಗಳ ಮಾಡ್ಕೊಂತ ಕುಂತ್ಕೊಂತ ಎದ್ಕೊಂತ ಹೋಗ್ಬೇಕವ. ಗಾಡಿ ಮಾಡ್ಕೊಂಡು ಹೋದ್ರೆ ಭಾರಿ ಖರ್ಚು ಬರ್ತೈತೆ ಇವ. ಯಾರು ಹೋಗ್ತಾರ? ಅದ್ನಂತ ನಾನು. ನಾವು ಹೋಗುಣ್ರನ ಅಟ್ರ ಕೂಡೆ. ನಾನು ನಿರ್ಮಲಾ, ನೀನು ಜಯಕ್ಕ, ನೀನು ಮತ್ತು ಯಾರ ಬಟಾರ್ನ ಕೇಳುಣ್ರಿ. ಅಟ್ರು ಕೂಡೆ ಬಸ್ಸಿಗೆ ಹೋಗಿ ಬರೋದು ಬರ್ರಿ. ಭಾಳ ದಿನ ಆಗೈತಿ ಎಲ್ಲಿ ಹೋಗುಲೆ. ಇನ್ನು ಮಳೆ ಬಿತ್ತಂದ್ರೆ ಹೊಲದಾಗ ಕೆಲಸ ಚಲೋ ಅಕ್ಕವಯ್ಯವ. ಅವಾಗ ನಮ್ಮ ಗಂಡುಗಳು ನಮ್ಮನ್ನ ಎಲ್ಲಿ ಕಳಿಸ್ಬೇಕಯ್ಯವ. ಮನ್ಯಾಗಿರಾಕ ಬಿಡುದಿಲ್ಲ. ನಡಿ ಹೊಲಕ್ಕೆ ರೊಟ್ಟಿ ಗಂಟು ಕಟ್ಕೊಂಡು ಅಂತೇಳಿ ಹಚ್ತಾವ ಕೈ. ಅದಕ್ಕೆ ಈಗ ಖಾಲಿ ಅದೇವಿ, ಹೋಗಿ ಬರೋನ್ ಬರ್ರಿ. ಅಡ್ಡಾಡ್ಕೊಂಡು ಬರೋಣ್ರಿ ಒಂದಿಟ್ಟು. ಯವ್ವ ಗಿರ್ಜಕ್ಕ ಹೋಗ್ಬೋದಿತ್ತು. ಆದ್ರೆ ಈಗ ಆಗುದಿಲ್ವಾ. ಮೊದ್ಲ ನನ್ನ ಗಂಡ ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ದೀಗ. ಹೆಂಗ ಮಾಡಿ ಸುಮ್ಮನೆ ಜಗಳ ಎಲ್ಲ ಬಗ್ಗೆ ಹರ್ಷೇನೀಗ ಹೋಗಿ ಬಿಡು ಅಂತೇಳಿ. ಈಗ ಮತ್ತೆ ಎಲ್ಲಾರ ಹೊಕ್ಕನದ ನನ್ನ ಗಂಡನ ಸಿಟ್ಟು ನೆತ್ತಿಗೆ ಇರ್ತತಿ. ಹರಗ್ಯಾಡ್ಕೊಂತ ಹೋಗಿ ಬಿಡ್ಲಿ, ನೀನು ಹೊಳ್ಳಿ ಬರಾಕ ಹೋಗ್ಬೇಡ ಅಂತಾನು. ಈಗ ಬೇಡವಾ, ಮುಂದೆ ಯಾವಾಗಾರ ನೋಡುನ್ ತಗೋರಿ. ಈಗ ಕೆಲ್ಸಕ್ಕೆ ಹೋಗ್ಯಾನ ನನ್ನ ಗಂಡ. ಇವತ್ತು ಲಘು ಬರ್ತಾನ ನಾನು. ಅಷ್ಟ್ರೊಳಗೆ ಎಲ್ಲ ಕೆಲಸ ಮಾಡ್ಕೊಂಡು ಮನೆಯಾಗಿರ್ಬೇಕು ನಾನು. ಇಲ್ಲ ಅಂದ್ರೆ ಮತ್ತೆ ಇವತ್ತು ಹೊರಗೆ ಹಾಕ್ಬಿಡ್ತಾನೆ. ಅಲ್ಲಿ ಒಗ್ಯಾನ ಇಟ್ಟು ಬಂದಂದೆ ಗಿರ್ಜಕ್ಕನ ಹಿತ್ತಲ್ದಾಗ ಒಗ್ಯಾಕ ಹೋಗ್ಬೇಕು. ಲಘುನ ಒಗ್ಯಾನ ಹೋಗ್ಕೊಂಡು ಮನೆಗೆ ಹೋಗ್ಕನಿ. ಇಲ್ಲೇ ಕುಂತ ಮತ್ತೆ ಬಾಳೋತಾತ್ ನಾನು. ಬರ್ತಾನೆ ತಗೋರ್ವ ನಾನು. ಯಾ ಪರವಾಸನು ಬೇಡ, ಏನು ಬೇಡ. ಮನೆಯಾಗಿರುನ್ರಿ, ಸುಮ್ಮನೆ ಇರ್ರಿ ಈಗ. ಗಿರ್ಜಕ್ಕ, ಅಲ್ಲ ಹೋಗಿ ಯಾರನ್ನ ಕೇಳಾಕತ್ತೀನಿ ನೀನು? ಯಾರನ್ನ ಕೇಳಿ ಪಿಲಿ ಅಂತ ಮಾಡಾಕತ್ತೀನಿ ಪ್ರವಾಸಕ್ಕೆ ಹೋಗುದಂತ ನಾನು. ಈ ನಿರ್ಮಿ ಏನಾರ ಜೊತೆ ಕರ್ಕೊಂಡು ಹೋದಿ ಅಂದ್ರೆ ನೀನು ತರ್ಲಿ ತೊಗೊಂಡು ತೆಲಿಗೆ ಹಾಕೊಂಡು ಹೋದಂಗ. ಆಕೆ ಗಂಡ ಮತ್ತೆ ಅಲ್ಲೇ ಫೋನ್ ಹಚ್ಚ ಜಗಳ ಮಾಡ್ತಾನೆ ನೋಡು. ಎದಕ್ಕೆ ಬೇಕು ನಿನಗೆ? ಸುಮ್ಮನೆ ನೆಮ್ಮದಿಯಿಂದ ಮನ್ಯಾಗದಿ ಇರು. ಅದು ಕರೆ ಬಿಡ ಜಯಕ್ಕ. ಇಟ್ಟೊತ್ತನ ಆಕೆ ಮಾತಾಡಿದ್ ನೋಡ್ರಿ. ಇನ್ನು ಬಂದ ಬಿಡ್ತಾಳನ್ನ ಪ್ರವಾಸಕ್ಕೆ ಹಂಗಾರ ಫ್ರೀ ಹೋಗುದಾದ್ರ ಅಂತ ನಾನು. ಹೆಂಗೆ ಓಡೋದು ನೋಡು, ಏನು ಬೇಡ ಅಂತೇಳಿ. ಯವ್ವ ನಾವೆಲ್ಲಿ ಹೋಗುದೈತಿ? ಇಲ್ಲೇ ಮನ್ಯಾಗ ಅದ ತಿಕ್ಕಲಿ, ಅದ ತೊಳಿಯಲಿ, ಅದ ಅಡಿಗೆ ಕುದಿಸಲಿ ಅಂತೇಳಿ ಇಲ್ಲೇ ಇರೋದು ನೋಡಿ. ನಾವು ಎಲ್ಲಿ ಹೋಗಂಗಿಲ್ಲ. ಹೋಲ್ ಬಿಡು, ಅದನ್ನೆಲ್ಲ ಯೋಚನೆ ಮಾಡಿ ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದೈತಿ. ಸುಮ್ಮನೆ ಇರೋದು ವಾಸಿ. ತಗೋ ಒಂದಿಟ ಮೆತ್ತಿ ಪಲ್ಯ ಸೋಸ್ ಅಡಿಗೆ ಮಾಡ್ಬೇಕು. ನಾ ಅದ ಪಲ್ಯ ಮಾಡಿನ ರೊಟ್ಟಿ ಬಿಡ್ಬೇಕು. ನಮ್ಮ ಅತ್ತೆಯಲ್ಲಿ ಅಡ್ಡಾಡಕ್ಕೆ ಹೋಗ್ಯಾಳ. ಬಂದ್ಲಂದ್ರೆ ಇನ್ನ ಪಲ್ಯ ಆಗಿಲ್ಲ ಅಲ್ಲೇ ನಿಂದು, ಇನ್ನ ರೊಟ್ಟಿ ಆಗಿಲ್ಲ ಅಲ್ಲೇ ನಿಂದು ಅಂತೇಳಿ ಚೀರಾಡಕ್ಕೆ ನಿಂದಿರ್ತಾಳು. ತಗೋ ಮೆತ್ತಿ ಪಲ್ಯ ಸೋಸ್ ಒಂದಿಟ. ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ.